ಅನ್ನೋ ತರಾತರ ಜನಗಳ ನಡುವೆ ಒಂಥರ ಭಯಂಕರ ಬರಗಾರ ನೆಕ್ಸ್ಟ್ ಲೆವೆಲ್ ಮಾತಾಗೋರ ಗೊತ್ತಲ್ಲ. ಅಚ್ಚ ಕನ್ನಡದ ಸ್ವಚ್ಛ ಮನಸ್ಸಿನ ಪದ ಬಳಕೆಗಾರ ಬೋಡಿಸ್ಕೋಳಿ. ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಾಡರ್ನ್ ಬರಹಗಾರ ಮಂಜನ ತಲೆ ಬೋಳಿಸಿದಂಥ ಬಿಗ್ ಬಾಸ್ ಅಸಲಿ ಸತ್ಯ ಕೊನೆಗೂ ಬಹಿರಂಗ. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ತಂಡ ಮತ್ತೊಂದು ಪ್ರೋಮೋವನ್ನು ಅಪ್ಡೇಟ್ ಮಾಡಿದೆ. ಮೊದಲ 2 ಪ್ರೋಮೋದಲ್ಲಿ ಸಾಮೂಹಿಕವಾಗಿ ಎಲ್ಲ ಸ್ಪರ್ಧಿಗಳ ಚಿಕ್ಕ ಚಿಕ್ಕ ತುಂಡುಕುಗಳನ್ನು ಕಟ್ ಮಾಡಿ ಅಪ್ಡೇಟ್ ಮಾಡಿತ್ತು. ಅದಾದ ನಂತರ 4, 5, 6 ಹೀಗೆ ಒಬ್ಬ ಏಕ ವ್ಯಕ್ತಿಯ ಪ್ರೋಮೋವನ್ನು ಕಟ್ ಮಾಡಿ ಅವರ ಸ್ಪರ್ಧೆ, ಉತ್ತರ ಮತ್ತು ಪ್ರಶ್ನೆಗಳ ಒಳಗೊಂಡಿರುವಂಥ ಪ್ರೋಮೋವನ್ನು ಅಪ್ಡೇಟ್ ಮಾಡ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಒಬ್ಬ ಮಾಡರ್ನ್ ಬರಹಗಾರನ, ಮಾಡರ್ನ್ ಹಾಡುಗಾರನ, ಮಾಡರ್ನ್ ಮಾತುಗಾರನ ಪ್ರೋಮೋ ಅಪ್ಡೇಟ್ ಮಾಡಿದೆ. ಇಲ್ಲಿ ತುಂಬ ಟ್ವಿಸ್ಟ್ ಇದೆ. ಮೇ ಬಿ ಇವರು ಸಿಲೆಕ್ಟ್ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಈ ಪ್ರೋಮೋದಲ್ಲಿ ಏನಿದೆ ಮೊದಲು ನೋಡ್ಕೊಂಡು ಬರೋಣ. ಅದಾದ ನಂತರ ಒಂದು ಟ್ವಿಸ್ಟ್ ಅನ್ನು ಹೇಳ್ತೇನೆ, ಬನ್ನಿ. ಅನ್ನೋ ತರಾತರ ಜನಗಳ ನಡುವೆ ಒಂಥರ ಭಯಂಕರ ಬರಗಾರ ನೆಕ್ಸ್ಟ್ ಲೆವೆಲ್ ಮಾತಾಗೋರ ಗೊತ್ತಲ್ಲ. ಅಚ್ಚ ಕನ್ನಡದ ಸ್ವಚ್ಛ ಮನಸ್ಸಿನ ಪದ ಬಳಕೆಗಾರ ಬೋಡಿಸ್ಕೋಳಿ. ನೋಡೋದಲ್ಲ ವೀಕ್ಷಕರೇ, ಈ ಸ್ಪರ್ಧೆಯ ಹೆಸರು ಮಾಡರ್ನ್ ಮಂಜ, ಮಾಡರ್ನ್ ಬರಹಗಾರ ಮಂಜ. ತುಂಬ ಚೆನ್ನಾಗಿ ಬರವಣಿಗೆಯಲ್ಲಿ ತುಂಬ ಚೆನ್ನಾಗಿ ಟ್ಯಾಲೆಂಟ್ ಇದೆ. ಹಾಡ್ತಾರೆ. ಯಾವ ಲೆಕ್ಕದಲ್ಲಿ ಹಾಡ್ತಾರೆ ಅಂದರೆ ರೈಮಿಂಗ್ಸನ್ನು ಹಾಕ್ಕೊಂಡು ಹಾಡಬಾರ್ದು, ತಾವೇ ಹಾಡ್ತಾರೆ. ಒಂದು ಲೆಕ್ಕದಲ್ಲಿ ಇವರು ಚಂದನ್ ಶೆಟ್ಟಿಯ ತದ್ರೂಪ ಅಂತ ಹೇಳ್ಬೋದು. ಮತ್ತೊಂದು ರೂಪದಲ್ಲಿ ಇವರು ರ್ಯಾಪ್ ಮಾಡುವಾಗ ಬೇರೆ ಬೇರೆಯವರ ವಾಯ್ಸ್ನಲ್ಲಿ ಕೂಡ ರ್ಯಾಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಚಂದನ್ ಶೆಟ್ಟಿಯವರ ವಾಯ್ಸ್ನಲ್ಲಿ ರ್ಯಾಪ್ ಮಾಡ್ತಾರೆ, ಹಾಡನ್ನು ಹೇಳ್ತಾರೆ ಇನ್ ದ ಸೆನ್ಸ್. ಜೊತೆಗೆ ನಮ್ಮ ಹಳೆಯ ಹುಲಿ ಆಗಿರುವಂಥ ಸಾಯಿ ಕುಮಾರ್ ಅವರ ಧ್ವನಿಯಲ್ಲೂ ಕೂಡ ಮಿಮಿಕ್ರಿ ಮಾಡಿ ಹಾಡ್ತಾರೆ. ಇದು ಅವರ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹೀಗಾಗಿ ಈ ವ್ಯಕ್ತಿ ಬಿಗ್ ಬಾಸ್ಗೆ ಸಿಲೆಕ್ಟ್ ಆಗಿರುವಂಥ ಚಾನ್ಸ್ ಕೂಡ ಇದೆ. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ, ತುಂಬ ಚೆನ್ನಾಗಿ ಬರವಣಿಗೆ ಕೂಡ ಇದೆ. ಆ್ಯಂಡ್ ದ ಮೋಸ್ಟ್, ಈ ಮಂಜ ಮಾಡರ್ನ್ ಬರಹಗಾರ, ರೈಮಿಂಗ್ಸ್ ತುಂಬ ಚೆನ್ನಾಗಿ ಬಳಸ್ತಾರೆ, ತುಂಬ ಚೆನ್ನಾಗಿ ಪಂಚ್ ಲೈನ್ ಹೊಡಿತಾರೆ, ಜೊತೆಗೆ ಹಾಡ್ತಾರೆ, ಬರೀತಾರೆ, ಜೊತೆಗೆ ಮಿಮಿಕ್ರಿ ಕೂಡ ಮಾಡ್ತಾರೆ. ಸಾಯಿ ಕುಮಾರ್ ವಾಯ್ಸಲ್ಲಿ ಮಿಮಿಕ್ರಿ ಮಾಡ್ತಾರೆ, ಚಂದನ್ ಶೆಟ್ಟಿಯವರ ವಾಯ್ಸಲ್ಲಿ ಮಿಮಿಕ್ರಿ ಮಾಡ್ತಾರೆ, ಜೊತೆಗೆ ಹಾಡ್ತಾರೆ, ಬರೀತಾರೆ. ಹೀಗಾಗಿ ಒಂದೊಳ್ಳೆ ಟ್ಯಾಲೆಂಟ್ನ ಹಬ್ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ನೋಡಿ, ಈ ಒಂದು ಪ್ರೋಮೋದಲ್ಲಿ ಎಲ್ಲ ಜಡ್ಜಸ್ಗಳು ಕೂಡ ಇಂಪ್ರೆಸ್ ಆಗಿದ್ದಾರೆ. ಚಂದನ್ ಶೆಟ್ಟಿ ತುಂಬ ಚೆನ್ನಾಗಿ ಕೇಳ್ತಾರೆ, ಜೊತೆಗೆ ಅಲ್ಲೊಂದು ವಾಯ್ಸನ್ನು ಮಿಕ್ಸ್ ಮಾಡುವಂಥ ಪರಿ ಕೂಡ ಕೇಳ್ಬೋದು. ಶ್ರುತಿಯವರು ಇಂಪ್ರೆಸ್ ಆಗಿ ಮತ್ತೊಬ್ಬ ಜಡ್ಜಸ್ ಕಡೆ ನೋಡ್ತಾರೆ. ವಿನಯ್ ಗೌಡ ಸೈಲೆಂಟಾಗಿ ಕೇಳಿಸ್ಕೊಳ್ತಾರೆ. ಸಂಗೀತ ಶೃಂಗೇರಿ ಕೂಡ ಎಸ್ ಅಫ್ಕೋರ್ಸ್ ಈಸ್ ಟ್ಯಾಲೆಂಟೆಡ್ ಎನ್ನುವಂಥ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾರೆ. ಜೊತೆಗೆ ಈ ಎಲ್ಲ ಟಾಸ್ಕ್ ಮುಗಿದ ಮೇಲೆ, ಈ ಎಲ್ಲ ಹಾಡು ಮುಗಿದ ನಂತರ ಜಡ್ಜಸ್ ಅವರ ಸರದಿ ಸ್ಟಾರ್ಟ್ ಆಗುತ್ತೆ. ಅದು ಈ ಪ್ರೋಮೋದಲ್ಲಿ ಅಪ್ಡೇಟ್ ಆಗಿಲ್ಲ. ಆದರೆ ಬಿಗ್ ಬಾಸ್ ತಂಡ ಬಿಟ್ಟಂಥ ಮೊದಲ ಪ್ರೋಮೋದಲ್ಲಿ ಸಾಮೂಹಿಕವಾಗಿ ಬಿಟ್ಟಿತ್ತಲ್ಲ, ಅಮುಕು ಡುಮ್ಕು ಮತ್ತು ಬೇರೆ ಬೇರೆ ಗಿನೇಶ್ ರೆಕಾರ್ಡು, ಸಗಣಿ ಹಚ್ಕೊಳ್ಳೋದೆಲ್ಲ ಇತ್ತಲ್ಲ, ಅದರಲ್ಲೂ ಕೂಡ ಈ ವ್ಯಕ್ತಿಗೆ ಒಂದು ಟಾಸ್ಕನ್ನು ನೀಡಲಾಯಿತು. ಆ ಟಾಸ್ಕ್ನ ಮುಂದುವರಿದ ಭಾಗವಾಗಿ ಇದೀಗ ಈ ಪ್ರೋಮೋ ಬಿಟ್ಟಿದ್ದಾರೆ. ಅಂದರೆ ಮೊದಲು ಮಂಜನನ್ನು ಸ್ಟೇಜಿಗೆ ಕರೆಸ್ಕೊಂಡು ಅವನ ಟ್ಯಾಲೆಂಟನ್ನು ಚೆಕ್ ಮಾಡ್ತಾರೆ. ಆ ಟ್ಯಾಲೆಂಟ್ ಚೆಕ್ ಮಾಡುವಾಗ ಇದೇ ಮಂಜ ಹೇಳ್ತಾನೆ, ನಾನೊಬ್ಬ ಮಾಡರ್ನ್ ಬರಹಗಾರ, ಮಾಡರ್ನ್ ರ್ಯಾಪರ್, ನಾನೊಬ್ಬ ಸ್ಟೈಲ್ ಕಿಂಗ್, ನಾನೊಬ್ಬ ಟೈಮಿಂಗ್ಸ್ ಕಿಂಗ್ ಎನ್ನುವಂಥ ರೀತಿಯಲ್ಲಿ ಮಾತನಾಡಿ ಇಂಪ್ರೆಸ್ ಮಾಡುವಂಥ ಹಂತಕ್ಕೆ ಹೋಗ್ತಾರೆ. ಜೊತೆಗೆ ಪ್ಲಸ್ ಎಂಬಂತೆ ಮಿಮಿಕ್ರಿ ಮಾಡಿ ಸಾಯಿ ಕುಮಾರ್ ಅವ್ರ ವಾಯ್ಸ್ನಲ್ಲಿ ಮಿಮಿಕ್ರಿ ಮಾಡ್ತಾರೆ, ಹಾಡ್ತಾರೆ. ಅದಾದ ನಂತರ ಜಡ್ಜಸ್ಗಳು ಒಂದು ಹಂತಕ್ಕೆ ಇಂಪ್ರೆಸ್ ಆಗ್ತಾರೆ. ಆದರೆ ಬಿಗ್ ಬಾಸ್ನ ಮಾತನ್ನು ಈ ವ್ಯಕ್ತಿ ಕೇಳ್ತಾನ ಇಲ್ವಾ ಎನ್ನುವಂಥ ಒಂದು ಗೊಂದಲಕ್ಕೆ ಒಳಗಾದಂಥ ಬಿಗ್ ಬಾಸ್ ತಂಡದ ಜಡ್ಜಸ್ಗಳು, ಅಂದರೆ ವಿನಯ್ ಗೌಡ, ಇದೇ ಸ್ಪರ್ಧಿ ಅಂದರೆ ಮಾಡರ್ನ್ ಬರಹಗಾರ ಮಂಜನಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಅದೇನೆಂದರೆ, ನಿಮ್ಮ ಕೈಯಾರೆ ನೀವು ತಲೆಯನ್ನು ಬೋಳಿಸಿಕೊಳ್ಳಬೇಕು ಎನ್ನುವಂಥ ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕಿಗೂ ಕೂಡ ಹೆದರದಂಥ, ಟಾಸ್ಕಿಗೂ ಕೂಡ ಮಾತನಾಡಿದಂಥ ಇದೇ ಮಾಡರ್ನ್ ಬರಹಗಾರ ಮಂಜ ತನ್ನ ಕೈಯಾರೆ ತಲೆ ಬೋಳಿಸ್ಕೊಂಡು ಜಡ್ಜಸ್ ಅವರ ಟಾಸ್ಕಲ್ಲಿ ಪಾಸ್ ಆಗಿದ್ದಾರೆ. ಇದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಮೇ ಬಿ 90% he has been selected to
15ರ ಒಳಗಾಗಿ 15ರ ಟೀಮ್ ಇದೆಯಲ್ಲ ಅದಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ನೋಡಬೇಕು ಮುಂದಿನ 15ರಲ್ಲಿ ಇವರು ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ, ಏನು ಇವರ ಪ್ಲಸ್ ಇದೆ, ಟಾಪ್ 5 ಬರ್ತಾರಾ ಗೊತ್ತಿಲ್ಲ. ಆದರೆ ಕೆಲವೊಂದು ಹಂತಕ್ಕೆ ಲಾವಣ್ಯ ಕುಮಾರ್ ಇದೀಗ ನೇರವಾಗಿ ಬಿಗ್ ಬಾಸ್ಗೆ ಆಯ್ಕೆಯಾಗಿದ್ದಾರೆ. ಅದಾದ ನಂತರ ಹೇಮಲತಾ ಆಗಿರ್ಬೋದು, ಈ ಮಾಡರ್ನ್ ಬರಹಗಾರ ಮಂಜಾ ಆಗಿರ್ಬೋದು, ಅಪ್ಪ ಮಗರಲ್ಲಿ ಒಬ್ಬರು, ಜೊತೆಗೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಟಾಪ್ 15ಕ್ಕೆ ಹೋಗಿದ್ದಾರೆ. ಆದರೆ ಟಾಪ್ 15ರಿಂದ 5ಕ್ಕೆ ಹೋಗ್ತಾರಾ ಗೊತ್ತಿಲ್ಲ. ಆದರೆ ಮಾಡರ್ನ್ ಬರಹಗಾರ ಮಂಜನಿಗೆ ಬಿಗ್ ಬಾಸ್ನಲ್ಲಿ ಒಂದೊಳ್ಳೆಯ ಭವಿಷ್ಯ ಇದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದರೆ ಟ್ಯಾಲೆಂಟನ್ನು ಪ್ರೂವ್ ಮಾಡಿದ್ದಾರೆ, ಜೊತೆಗೆ ಬಿಗ್ ಬಾಸ್ ಹೇಳಿದ ಹಾಗೆ ತಲೆಯನ್ನು ಕೂಡ ಬೋಳಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ. ಮುಂದಿನ ಪ್ರೋಮೋ ಏನಾಗುತ್ತೆ ಕಾದು ನೋಡಬೇಕು. ನಾಳೆ ರಾತ್ರಿ 9 ಗಂಟೆಯಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದೇ ಅಗ್ನಿ ಪರೀಕ್ಷೆಯ ಮೊದಲ ಎಪಿಸೋಡ್ ಪ್ರಸಾರ ಆಗುತ್ತೆ. ಇಡೀ ಕರ್ನಾಟಕದ ಜನತೆ ಬಿಗ್ ಬಾಸ್ 13ರ ಪೂರ್ವ ನಿಯೋಜಿತ ಕಾರ್ಯಕ್ರಮವಾದಂಥ ಟೆಸ್ಟಿಂಗ್ ಕಾರ್ಯಕ್ರಮವಾದಂಥ ಅಗ್ನಿ ಪರೀಕ್ಷೆ ನೋಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.